ಅಯ್ಯೋ ದೇವ್ರೆ, ಏನಿದು? ಅಪ್ಪ ನೋಡಿದ್ರೆ ಅಮ್ಮನಿಗೆ ಮಾತ್ರೆ ತರೋದಕ್ಕೆ ಹೇಳಿದ್ರು. ನಾನು ಮತ್ತೆ ಬಂದಿದ್ದೀನಲ್ಲ, ಆದಷ್ಟು ಬೇಗ ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಯಾಕೆ, ಏನಾಯ್ತಾ? ಏನಿಲ್ಲ, ನನ್ನ ತಾಯಿಗೆ ನನ್ನ ತಂದೆಯವರು ಮಾತ್ರೆ ತರೋದಕ್ಕೆ ಹೇಳಿದ್ರು. ನಾನು ಮರ್ತು ಬಂದಿದ್ದೆ, ಅದನ್ನು ತಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸರಿ, ನಾನಿನ್ನು ಹೋಗಿ ಬರ್ತೀನಿ. ನಾನು ಬರಲ್ಲ ಜೊತೆಲಿಸಿಲ್ಲ. ಬೇಡ ಬೇಡ, ನೋಡಿ ಆ ತೊಂದರೆ ನಿಮಗೆ ಬೇಡ, ನಾನೊಬ್ಬಳೇ ಹೋಗಿ ತಗೊಂಡು ಬರ್ತೀನಿ. ನೋಡಿಸಿಲ್ಲ, ಪಾಪ ತುಂಬಾ ದೂರ ಕಡೆ, ಮಾತ್ರೆ ಚೀಟಿ ಕೊಡು, ನಾನೇ ತಗೊಂಡು ಬಂದು ಕೊಡ್ತೀನಿ. ಅಯ್ಯೋ, ಇಷ್ಟೊಂದು ತೊಂದ್ರೆನ ನೀವ್ಯಾಕೆ ತಗೊಳ್ತೀರಾ? ನೋಡಿ, ನಿಮಗೆ ತೊಂದರೆ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನೇ ಹೋಗಿ ಮಾತ್ರೆ ತಗೊಂಡು ಬರ್ತೀನಿ. ನೋಡಿಸಿಲ್ಲ, ನೀನು ಈ ರೀತಿ ಕಳ್ಳಿ ಐತಿ ಅಂತ ಅನ್ಕೊಂಡಿರಲಿಲ್ಲ ಕಣೆ. ಏನು, ನಾನು ಕಳ್ಳಿನ? ಅಂದ್ರೆ ಏನು ಹೇಳ್ತಾ ಇದ್ದೀರಾ? ಅಂದಾಗೆ ನಾನು ಏನು ಕಳ್ತನ ಮಾಡಿದ್ದೀನಿ ಅಂತ ಕಳ್ಳಿ ಅಂತ ಹೇಳ್ತಾ ಇದ್ದೀರಾ? ನೋಡಿಸಿಲ್ಲ, ಕಳ್ಳು ಕದ್ರೆ ಒಡವೆ ವಸ್ತು ಹಣ ಕದೀತಾರೆ. ಆದ್ರೆ ನೇನೆ ನನ್ನ ಹೃದಯನ ಕಟ್ಬಿಟ್ಟಿದೆ ಕಣೆ. ನನ್ನ ಹೃದಯ ಕದ್ದ ಚೋರಿ ಕಣೆ ನೀನು, ಚೋರಿ. ಅಯ್ಯೋ ಕರ್ಮ, ನನ್ನ ಕಷ್ಟ ನನಗೆ ಇಲ್ಲಿ. ನೋಡಿ, ಈ ರೀತಿ ನೀವು ಈ ರೀತಿ ಆಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಚಿಂತೆಯಲ್ಲಿ ನಾನು ತೊಡಗಿದ್ರೆ ನಿಮ್ದು ಬೇರೆ. ಛೇ, ನಾನು ಹೋಗ್ತೀನಿ. ನಿಲ್ಲಿಸಿಲ್ಲ, ನಿಲ್ಲಿಸಿಲ್ಲ, ನಿಲ್ಲು. ನಾನು ಮನಸಾರ ಇಷ್ಟಪಟ್ಟು ಪ್ರೀತಿಸಿದ್ರೆ ನಿನ್ನೆ ಮನೆ ಕೂಡ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ದಯವಿಟ್ಟು ನಿರಾಕರಿಸಿಲ್ಲ. ಈ ಮಗನ ಪ್ರೇಮ ಕಾಳಜನಿಗೆ ಪ್ರೇಮ ಭಿಕ್ಷೆ ನೀಡು. ಪ್ಲೀಸ್ ಇಲ್ಲ, ಪ್ಲೀಸ್. ಏನು, ನಾನು ನೀನು ಮದುವೆ ಆಗೋದಾ? ಅದು ನಿನ್ನ ಕನ್ಸ್ಪನ್ಸ್ನಲ್ಲೂ ಸಾಧ್ಯ ಇಲ್ಲ. ಅದೆಲ್ಲ ನಿನ್ ಭ್ರಮೆ. ಆಸೆ ಬೇಡ, ಆತುರ ಬೇಡ. ಆತುರಗಟ್ರೆ ಬುದ್ಧಿಮಂದ ಅಂತಾರೆ. ನೋಡುತ್ತೀರಾ, ನೀನ್ ನನ್ನ ಒಳಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕೋ ರೆಡಿ ಇದ್ದೀನಿ. ಏನು, ನಾನು ನಿನ್ನನ್ನು ಮದುವೆ ಆಗೋದಾ? ನೀನು ಎಷ್ಟೇ ತಿಪ್ರು ಲಾಗ ಹಾಕಿದ್ರು ನಾನು ನಿನ್ನವಳಾಗೋದಕ್ಕೆ ಅದೆಂದಿಗೂ ಕೂಡ ಸಾಧ್ಯವಿಲ್ಲ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ರೆ ಸರಿ. ಯಾಕೆ ಸಾಧ್ಯವಿಲ್ಲ? ಈ ಉದ್ಭವ ನೆಟ್ಟರಾಟ ಬಿಟ್ಟ ಬಾಣ ಇಟ್ಟ ಗುರಿ ಯಾವತ್ತು ತಪ್ಪಿಲ್ಲ ಕಡೆ, ತಪ್ಪದು ಇಲ್ಲ. ಓಹೋ, ಹೀಗೆಲ್ಲ ಕೇಳ್ಕೊಂಡು ನಿನ್ನ ಹತ್ರ ಪ್ರೇಮ ಭಿಕ್ಷೆ ಬೇಡ್ಕೊಂಡು ಬಂದಿದ್ಯಾ? ನೀನು ಎಷ್ಟೇ ಪ್ರೇಮ ಭಿಕ್ಷೆ ಬೇಡ್ಕೊಂಡು ಬಂದ್ರು ನನ್ನಿಂದ ನಿನಗೆ ಸಿಗೋದಕ್ಕೆ ಎಂದಿಗೂ ಕೂಡ ಸಾಧ್ಯವಿಲ್ಲ. ಆ ರೀತಿ ಭಿಕ್ಷೆ ಬೇಕು ಅಂತ ಇದ್ರೆ ಎಲ್ಲಾದ್ರೂ ದೇವಸ್ಥಾನದ ಹತ್ರ ಹೋಗಿ ಭಿಕ್ಷೆ ಬೇಡು. ಯಾರಾದ್ರೂ ಅಮ್ಮ ತಾಯಿ ಅಂತ ಬೇಡ್ತಾ ಇದ್ರೆ ನಿನಗೆ ಭಿಕ್ಷೆನಾದ್ರೂ ಹಾಕ್ತಾರೆ. ಆಗ ಸರಿಯಾಗಿ ಬುದ್ಧಿನಾದ್ರೂ ಕಲಿತೀಯ. ಹಾ, ನಿನ್ನಂತ ಮೋರು ಬಿಟ್ಟವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮೋರು ಬಿಟ್ಟವರು ಊರ್ಗೆ ದೊಡ್ಡವರು. ಪರವಾಗಿಲ್ಲ, ಕಾಗಣ ಚೆನ್ನಾಗಿ ಕಲ್ತಿದ್ಯಾ. ಏನ್ ಬರೀ ಮಂತ್ರಪುರ ಮಾಡೋಣ ಅಂತ ತಿಳ್ಕೊಂಡಿದ್ದೆ. ಅದನ್ನ ಕಣ್ಣಿಂದ ಒಳಗೆ ಏಳೆ ಕೆಳಗೆ ಅದರ ರುಚಿ ನೋಡೋದು ಹೇಗೆ ಅಂತ ಈ ಉದ್ಭವ ಚಂದ ಗೊತ್ತು ಕಡೆ. ನನ್ನ ಚಂದನ ಸವಿಲಬೇಕಡೆ, ಸವಿಲಬೇಕು. ಏಯ್, ಮುಚ್ಚ ಬಾಯಿನ ಸಾಕು. ಏನು, ನೀನು ನನ್ನ ಅನ್ನ ಚಂದನ ಸವಿಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೋಡು, ನೀನು ನನಗೆ ಎಷ್ಟೇ ಬಯಸಿ ಬಂದ್ರು ನಾನು ನಿನ್ನವಳಾಗೋದಕ್ಕೆ ಅದೆಂದಿಗೂ ಕೂಡ ಸಾಧ್ಯವಿಲ್ಲ. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈ ವಿಷಯ ಏನಾದ್ರೂ ನನ್ನ ತಂದೆ ತಾಯಿ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಅಷ್ಟಕ್ಕೂ ನೀನು ಅಂದುಕೊಂಡಂಗೆ ಮೋರು ಬಿಟ್ಟ ಹೆಣ್ಣು ನಾನಲ್ವೋ? ನಾನು ಗುಣಶೇಖರ್ನ ಮಗಳು. ನಮ್ಗೆ ನಮ್ದೇ ಆದಂತ ಘನತೆ, ಗೌರವ ಅನ್ನೋದಿದೆ. ಅದನ್ನ ಬಿಟ್ಟು ಅದೆಲ್ಲ ಗೊತ್ತಿದ್ರು ಮತ್ತೆ ಮತ್ತೆ ನಾಯಿ ತರ ನನ್ನ ಬೆನ್ನತ್ತಿ ಬಂದಿದೆಯಲ್ಲ, ನಾಷ್ಟ ಆಗೋದಿಲ್ವ ನಿನಗೆ? ನೋಡು, ಹಿರಿಯ ನಿನಗೆ ಕೊನೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ನನ್ನ ತಂಟೆಗೆ ಬಂದ್ರೆ ಅವರ ಪರಿಣಾಮ ನೆಟ್ಟಗಿರಲ್ಲ. ನಿನ್ನಂತ ನಾಯಿ ಜೊತೆ ಎಷ್ಟು ಮಾತಾಡಿದ್ರು ಅಷ್ಟೇ. ಬರ್ತೀನಿ, ಗುಡ್ ಬೈ. ಈ ಉದ್ಭವನಿಗೆ ಸವಾಲಾಗಿ ಹೋಗ್ತಾ ಇದೆಯಾ? ಹೋಗು ಹೋಗು, ಏನಂತ ಪಗರಿದೆ ನನಗೆ.
ಎಲ್ಲಿ ಏನ ಬುದ್ಧಿ ಕಲ್ಸಬೇಕಂತ ಈ ಉದ್ಭವರಿಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನನ್ನನ್ನು ತಿರಸ್ಕರಿಸಿ ಹೋಗ್ತಾ ಇದೆ ಅಂದ್ರೆ ನಿನ್ನ ಸಂಸಾರದ ಕಡೆಗೆ ಈ ವಿಷದ ರಂಜು ಪ್ರವೇಶ ಮಾಡಬೇಕಂತ ನನ್ನಿಂದ ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕತೀಯ ನಾನು ನೋಡೇ ಬಿಡ್ತೀನಿ ಕಡೆ ನೀನ ನಾನ. ಯಾಕೋ ಈ ರೀತಿ ಕೂಗಾಡ್ತಿದ್ಯಾ? ಯಾರಾದ್ರೂ ಏನಾರು ಅಂದ್ರ ಇಲ್ಲ ತೊಂದ್ರೆ ಕೊಟ್ರ? ಅವ್ರ್ಯಾರು ಅಂತ ಹೇಳೋ? ಈ ಊರಲ್ಲಿ ನನ್ನನ್ನು ಎದುರಾಕೊಂಡದ್ದು ಯಾಕೆ ಬರ್ತಾರ ನಾನು ನೋಡ್ತೀನಿ. ಅಣ್ಣ, ನನ್ನ ಜೀವನದಲ್ಲಿ ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ನನಗೆ ಬೇಕು ಅನ್ನೋದನ್ನ ಕಿತ್ಕ ತಿಂದಿದ್ದೀನಿ, ಅನುಭವಿಸಿದ್ದೀನಿ. ಆದ್ರೇನು ಅಣ್ಣ, ನಾನು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತೀನಿ ಅಂತಂದ್ರೆ ನನ್ನನ್ನ ಒಂದು ಕೇವಲ ನಾಯಿಗಿಂತ ಕೀಳ ನೋಡ್ತಾಳೆ ಶೀಲ. ಅವಳು ಬರೀ ಮಾತಲ್ಲ ನನ್ನ ಕೊಂದ್ಬಿಟ್ಟಿದ್ದಾಳೆ. ಅವಳ ರೂಪ ಲಾವಣ್ಯಕ್ಕೆ ನಾನು ಮನ್ಸೋತಿದ್ದೀನಿ. ಅವಳು ನಮ್ಮ ಮನೆ ಸೊಸೆಯಾಗಿ, ನನ್ನ ಹೃದಯ ಸೌಂದರ್ಯದ ರಾಣಿಯಾಗಿ ಬರ್ಲೇಬೇಕು. ಇಲ್ಲ ಅಂದ್ರೆ ನಾನು ಬದುಕಿರಲ್ಲ. ಮುಚ್ಚ ಬಾಯಿನ. ಕೇವಲ ಒಂದು ಹೆಣ್ಗೋಸ್ಕರ ಪ್ರಾಣ ಕಳ್ಕೊತೀನಿ ಅಂತೇಳೋ? ನಮ್ಮ ವಂಶ ಎಂತದು? ಬೇಕು ಅಂದುದನ್ನ ಬೇಡಿ ತಿನ್ನವರು ನಾವು, ಕಿತ್ಕ ತಿನ್ನವರು ನಾವು. ಅಂತ ದುರಂಕಾರಿ ಹೆಣ್ಣಿನ ಅಲ್ಲ ಬಿಟ್ಟು ಬಂದಿದ್ಯಲ್ಲ, ಅವಳು ಯಾರು ಅಂತ ಹೇಳು. ನಿನ್ನ ಕಣ್ ಮುಂದೆ ತಂದು ನಿನ್ನ ನಿಲ್ಲಿಸ್ತೀನಿ ಅಣ್ಣ. ಅವಳು ಗುಣಶೇಖರನ ಮಗಳು ಶೀಲ. ಗುಣಶೇಖರನ ಮಗಳು. ಅವನು ನನ್ನ ಜನ್ಮ ವೈರಿ. ಅವನು ಅಂತ ಮಗಳ ನೀನು ಮನಸಾರ ಪ್ರೀತಿಸ್ತೀನಿ ಅಂತೀಯಲ್ಲ, ಅವನು ಈ ಮನೆ ಸೊಸೆ ಅಲ್ಲ. ಈ ಮನೆ ಕೈ ನಾಯಿ ಕೂಡ ಸಾಧ್ಯವಿಲ್ಲ. ಮರ್ತು ಬಿಡು ಅಣ್ಣ. ನನ್ನ ಕನಸು ಮನಸ್ಸಲ್ಲೆಲ್ಲ ಅವಳೇ ತುಂಬಿಕೊಂಡಿರುವಾಗ ಏನಣ್ಣ ಮರೆಯಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಮರಿಲೇಬೇಕು ಉದ್ಭವ, ಮರಿಲೇಬೇಕು. ಅವಳು ಮನೆ ಮಗಳೇನಾರ ನಮ್ಮ ಮನೆ ಸೊಸೆ ಆದ್ರೆ ನಿನ್ನ ಕಣ್ಣು ಮುಂದೆ ಅವಳನ್ನ ಕತ್ತರಿಸಾಕ್ಬಿಡ್ತೀನಿ ಅಣ್ಣ. ಏಕಣ ಅಷ್ಟೊಂದು ಕೋಪ ಅವ್ರ ಮೇಲೆ? ಏನಾಗಿದೆಯಣ್ಣ ಅವರಿಂದ? ಏನಾಗಿದೆ ಅಂತ ಹೇಳ್ತೀಯಲ್ಲ? ಆ ನನ್ ಮಗ ನಮ್ಮನೆತನಕ್ಕೆ ಮಸಿ ಬರೆದು ನನ್ನ ತಂದೆ ತಾಯಿನ, ಈ ಊರಲ್ಲಿ ನನ್ನ ತಂದೆ ತಾಯಿನ ತಲೆ ತಗ್ಗಿಸುವ ಮಾಡಿದ್ದಾನೆ. ಅವನಿಂದಾಗಿ ನನ್ನ ಹೆಂಡತಿ, ನನ್ನ ತಂದೆ ತಾಯಿನೂ ಕಳ್ಕೊಂಡಿದ್ದೀನಿ. ಅಂತ ಮನೆ ಮಗಳು ನಮಗ್ ಬೇಕಾ ಅಣ್ಣ? ಅಂದ್ರೆ ಶೀಲಾ ನಮ್ಮ ಸ್ವಂತ ಸೋದರದತ್ತೆ ಮಗಳ. ಅಂತ ಅವಮಾನವಂತ ಕೆಲಸ ಆದ್ರೂ ಏನ ಮಾಡಿದ್ರು ಅವರು? ಅದು ಇದು ಅಂತ ಸುತ್ತಿ ಬಳಸಿ ಮಾತಾಡ ನೇರ ವಿಷಯ ಕೊಂಡ ಹೇಳ್ತೀನಿ ಕೇಳೋ, ಹೇಳ್ತೀನಿ.
ನೀನು ಮದುವೆ ಆಗ್ಬೇಕಿರೋ ಶೀಲ ಯಾರು ಗೊತ್ತೇನೋ? ನಮ್ಮ ಅಪ್ಪನ ತಂಗಿ, ಅಂದರೆ ನಮ್ಮ ಸೋದರತ್ತೆ ಮಗಳು. ನನ್ನ ತಂದೆ ನನ್ನ ತಂಗಿನ 16 ಹಳ್ಳಿಗೆ ಚಪ್ರ ಹಾಕ್ಸಿ ಕುಬೇರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿದ್ದ. ಮದುವೆ ಇಂದಿನ ರಾತ್ರಿ ಆ ಗುಣಶೇಖರ ಯೋಗ್ಯ ಕಿಡ್ನಾಪ್ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಡು ನಮ್ಮ ಅಪ್ಪನ ಎದುರಿಗೆ ಬಂದು ನಿಂತ್ಕೊಂಡ. ಹುಲಿಯಾಗಿದ್ದ ನನ್ನ ತಂದೆ ಜನರ ಎದುರು ನನ್ನ ತಂದೆ ತಲೆ ತಗ್ಗಿಸಬೇಕಾಗಿತ್ತು. ಆವತ್ತಿನಿಂದ ಅವರಿಬ್ಬರ ಮುಖ ದರ್ಶನ ಕೂಡ ಮಾಡಿಲ್ಲ. ಈಗ ಅವ್ರ ಮನೆ ಮಗಳು ನಮ್ಮ ಸೊಸೆ ಆಗ್ಬೇಕ ಅಂದ್ರೆ ಅಣ್ಣ ನಮ್ಮ ಸ್ವಂತ ಸೋದರದತ್ತೆ ಮಗಳ ಶೀಲ. ಅಣ್ಣ ನಿನ್ನ ಬೇಸನ ಮರೆತು ನಿನ್ನ ತಮ್ಮನ ಒಂದೇ ನಾಸನಾರು ಈಡೇರಿಸೋಣ. ಉದ್ಭವ ಏನಾಗಿದೆ ನಿನಗೆ? ನಾನು ಬೇಡ ಬೇಡ ಅಂದ್ರು ನೀನು ಬೇಕು ಬೇಕು ಅಂತ ಅಡ್ಡಾಡಿದ್ಯಲ್ಲ. ಆ ಗುಣಶೇಖರ ಮನೆ ಮುಂದೆ ಹೋಗಿ ನಾನು ಕೈ ಚಾಚಿ ನನ್ನ ತಮ್ಮನಿಗೆ ಹೆಣ್ಕೊಡಲ್ಲ ನಾನು ಬೇಡ್ಲಾರೆ ಕಣ, ಬೇಡ್ಲಾರೆ. ಅಣ್ಣ ಅವ್ರು ಯಾರಣ್ಣ? ನಮ್ಮತ್ತೆ ಯಜಮಾನ್ರು ಗುಣಶೇಖರ ಮಾವ. ಬೇಡಣ್ಣ, ನನ್ನ ಅತ್ತೆನವ್ರು ಕೇಳಿ ನಾನು ಮದುವೆ ಮಾಡ್ಸೋಣ ಪ್ಲೀಸ್. ಇದೊಂದೇ ನಾಸನಾರು ಈಡೇರ್ಸೋಣ. ಇದೇ ಆಧಾರ ಹಿಡಿದ್ರೆ ನಿನ್ ತಮ್ಮ ಖಂಡಿತ ಬದುಕಿರಲ್ಲ. ಉದ್ಭವ ನಿಂತ್ಕೊಳ್ಳ. ಯಾಕೆ 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 ಈ ರೀತಿ ಆಗ್ತದೆ ನನ್ನ ಬಾಳಲ್ಲಿ? ಎಲ್ಲರಿಗೂ ಒಂದ್ ದಾರಿ ಆದ್ರೆ ನನ್ನ ತಮ್ಮನಿಗೆ ಒಂದ್ ದಾರಿ. ಕೇವಲ ಒಂದ್ ಹೆಣ್ಗೋಸ್ಕರ ತನ್ನ ಪ್ರಾಣನೇ ಕಳ್ಕೊತೀನಿ ಅಂತ ಇದೀನಲ್ಲ. ಇವನೇನಾರ ಪ್ರಾಣ ಕಳ್ಕೊಂಡ್ರೆ ನಮ್ಮ ವಂಶಕ್ಕೆ ಒಬ್ಬನೇ ಇರೋನು. ನನ್ನ ಮೀಸೆ ಮಣ್ಣಾದ್ರೂ ಪರವಾಗಿಲ್ಲ, ನನ್ನ ಅತ್ತೆ ತಲೆ ಮುಂದೆ ತಗ್ಗಿಸಿದ್ರು ಪರವಾಗಿಲ್ಲ. ನನ್ನ ತಮ್ಮನಿಗೆ ಏನ್ ಕೇಳೇ ಕೇಳ್ತೀನಿ.